ಕುಮಾರ್ ಎನ್ಜೆ ಅಧ್ಯಕ್ಷರು ನಿಡಿಸಾಲೆ ಗ್ರಾಮ ಪಂಚಾಯಿತಿ. ತದನಂತರ ಪೂರ್ಣಿಮಾ ಬಿಎನ್ ರವರು ಪಿಡಿಒ ಹೊಸಕೋಟೆ ಗ್ರಾಮ ಪಂಚಾಯಿತಿ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಶ್ರೀಮತಿ ಪೂರ್ಣಿಮಾ ಅವರು. ಶ್ರೀಯುತ ಪ್ರವೀಣ್ ಕುಮಾರ್ ಎನ್ಜೆ ರವರು ಶ್ರೀಮತಿ ಶಾಂತಮ್ಮ ಮತ್ತು ಶ್ರೀ ಜಯರಂಗಯ್ಯನವರ ಉದರದಲ್ಲಿ ನಿಡಸಾಲೆ ಗ್ರಾಮದಲ್ಲಿ 1988ರಲ್ಲಿ ಜನಿಸಿ ಇವರು ಎಂಕಾಂ ಪಿಜಿಬಿಬಿಎ ನಂತಹ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸದ್ಯ ನಿಡಸಾಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಶಾಲಾಭಿವೃದ್ಧಿ ಪಡಿಸಿರುವುದು, ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇವರ ಆಡಳಿತವನ್ನು ಗಮನಿಸಿ ತುಮಕೂರು ಜಿಲ್ಲಾ ಪಂಚಾಯಿತಿ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಪುರಸ್ಕಾರವನ್ನು ನೀಡಿದೆ. ಹೀಗೆ ಶ್ರೀಯುತರ ಅಭಿವೃದ್ಧಿ ಇನ್ನಷ್ಟು ಸಾಗಿ ರಾಜ್ಯಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಪ್ರವೀಣ್ ಕುಮಾರ್ ಎನ್ಜೆ ರವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಪೂರ್ಣಿಮಾ ಬಿಎನ್ ಪಿಡಿಒ ಹೊಸಕೋಟೆ ಗ್ರಾಮ ಪಂಚಾಯಿತಿ. ತದನಂತರ ಶ್ರೀ ಮುತ್ತಪ್ಪ ಕಾಮಪ್ಪ ಗಾಜಿ ಅಧ್ಯಕ್ಷರು ಕಾಕನೂರು ಗ್ರಾಮ ಪಂಚಾಯಿತಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ತದನಂತರ ಗಜಾನನ ನಾಗೇಶ್ ಪೈ ಅಧ್ಯಕ್ಷರು ಅಳಕೋಡ ಗ್ರಾಮ ಪಂಚಾಯಿತಿ. ದಯವಿಟ್ಟು ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಪೂರ್ಣಿಮಾ ಬಿಎನ್ ರವರು ಶ್ರೀಮತಿ ಪ್ರೇಮ ಹಾಗೂ ಶ್ರೀ ನಾಗರಾಜ್ ಅವರ ಸಿಬ್ಬಂದಿಯಾಗಿ ಕೊಡಗು ಜಿಲ್ಲೆಯ ಪುಟ್ಟ ಗ್ರಾಮವಾದ ಬಾಳೆಮಂಡೂರಿನಲ್ಲಿ ಜನಿಸಿ ಶ್ರೀಯುತರು ಎಂಎಸ್ಸಿ ಬಿಎಡ್ ನಂತಹ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸದ್ಯ ಟಿ ನರಸೀಪುರ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 9 ವರ್ಷದಲ್ಲಿ ಎಚ್ಡಿ ಕೋಟೆ ತಾಲೂಕಿನ 4 ಗ್ರಾಮಗಳಲ್ಲಿ ಪಿಡಿಒ ಆಗಿ ದಕ್ಷ ಹಾಗೂ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ತಮ್ಮ ಪಂಚಾಯಿತಿ ಯೋಜನೆಯಲ್ಲಿ ಬರುವ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ರೈತರಿಗೆ ಮತ್ತು ಫಲಾನುಭವಿಗಳಿಗೆ ತಲುಪುವ ಹಾಗೆ ಮತ್ತು ಅವರಿಗೆ ದೊರೆಯುವ ಹಾಗೆ ಮಾಡುವುದು, ರಜಾ ದಿನಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವುದರ ಜೊತೆಗೆ ಕಂಪ್ಯೂಟರ್ ತರಬೇತಿ ನೀಡುವುದು, ಬೀದಿ ನಾಟಕಗಳ ಮೂಲಕ ಪೂರ್ಣಿಮಾ ಅವರಿಗೆ ಧನ್ಯವಾದಗಳು. ಶ್ರೀ ಮುತ್ತಪ್ಪ ಕಾಮಪ್ಪ ಗಾಜಿ ಅಧ್ಯಕ್ಷರು ಕಾಕನೂರು ಗ್ರಾಮ ಪಂಚಾಯಿತಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀ ಹೇಮಂತ್ ಪುಂಡಲಿಕ ಪಾಟೀಲ್ ಅಧ್ಯಕ್ಷರು ಕಿಣಯಿ ಗ್ರಾಮ ಪಂಚಾಯಿತಿ. ದಯವಿಟ್ಟು ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಶ್ರೀ ಮುತ್ತಪ್ಪ ಕಾಮಪ್ಪ ಗಾಜಿರವರು ಶ್ರೀಮತಿ ರುಕ್ಮವ್ವ ಹಾಗೂ ಶ್ರೀ ಕಾಮಪ್ಪರವರ ಉದರದಲ್ಲಿ ಕನ್ಯಾಕುಪ್ಪ ಗ್ರಾಮದಲ್ಲಿ 1985ರಲ್ಲಿ ಜನಿಸಿ ಸದ್ಯ ಕಾಕನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿ ಆದರ್ಶಮಯವಾಗಿ ಗ್ರಾಮ ಪಂಚಾಯಿತಿಯನ್ನು ನಿರ್ವಹಿಸಿದ್ದಾರೆ. ಶ್ರೀಯುತರು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಲ್ಲಿ ಪಂಚಾಯಿತಿಯನ್ನು ಕಲಿಕಾ ಅಭಿವೃದ್ಧಿಪಡಿಸುವುದಲ್ಲದೆ ನರೇಗಾ ಯೋಜನೆಯಲ್ಲಿ ಶಾಲಾ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇವರ ಅಭಿವೃದ್ಧಿಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುತ್ತಪ್ಪ ಕಾಮಪ್ಪ ಗಾಜಿ ಅವರಿಗೆ ಧನ್ಯವಾದಗಳು. ಶ್ರೀ ಗಜಾನನ ನಾಗೇಶ್ ಪೈ ಅಧ್ಯಕ್ಷರು ಅಳಕೋಡ ಗ್ರಾಮ ಪಂಚಾಯಿತಿ. ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ನಂತರ ಹೇಮಂತ್ ಪುಂಡಲಿಕ ಪಾಟೀಲ್ ಅಧ್ಯಕ್ಷರು ಕಿಣಯಿ ಗ್ರಾಮ ಪಂಚಾಯಿತಿ. ತಾವು ಕೂಡ ರೆಡಿ ಇರಬೇಕು. ಶ್ರೀ ಗಜಾನನ ಪೈರವರು ಶ್ರೀ ನಾಗೇಶ್ ಪೈ ಮತ್ತು ಶ್ರೀಮತಿ ಶಾರದಾರವರ ಸುಪುತ್ರರಾಗಿ 1968ರಲ್ಲಿ ಕುಮಟಾ ತಾಲೂಕಿನ ಅಳಕೋಡ ಗ್ರಾಮದಲ್ಲಿ ಜನಿಸಿ ಪದವೀಧರರಾಗಿದ್ದು ಅತ್ಯುತ್ತಮ ರೈತನಾಗಿ ಕೆಡಿಸಿಸಿ ಬ್ಯಾಂಕ್ ಶಿರಸಿಯ ನಿರ್ದೇಶಕರಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ ಅಳಕೋಡ ಗ್ರಾಮ ಪಂಚಾಯಿತಿಯಲ್ಲಿ 5 ಬಾರಿ ಸದಸ್ಯರಾಗಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಮಕ್ಕಳಿಗೆ ಶಿಕ್ಷಣ ಮತ್ತು ಉಚಿತ ಪುಸ್ತಕ, ಹಲವಾರು ಸಮಾಜ ಸೇವೆ ಮಾಡಿದ ಶ್ರೀಯುತರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಗಜಾನನ ಪೈರವರಿಗೆ ಧನ್ಯವಾದಗಳು. ಹೇಮಂತ್ ಪುಂಡಲಿಕ ಪಾಟೀಲ್ ಅಧ್ಯಕ್ಷರು ಕಿಣಯಿ ಗ್ರಾಮ ಪಂಚಾಯಿತಿ. ಅಬ್ದುಲ್ ಹಕೀಂ ಅಧ್ಯಕ್ಷರು ಕಳ್ಳೇರಿ ಗ್ರಾಮ ಪಂಚಾಯಿತಿ. ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಅಫ್ತಬ್ ಪಾಷಾ ಅಧ್ಯಕ್ಷರು ಶ್ರವಣ ಬೆಳಗೋಳ ಗ್ರಾಮ ಪಂಚಾಯಿತಿ. ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹೇಮಂತ್ ಪುಂಡಲಿಕ ಪಾಟೀಲ್ ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ಪುಂಡಲಿಕರವರ ಉದರದಲ್ಲಿ 1971ರಲ್ಲಿ ಬೆಳಗಾವಿಯಲ್ಲಿ ಜನಿಸಿ ಪಿಯುಸಿ ವರೆಗೆ ವಿದ್ಯಾಭ್ಯಾಸ ಮಾಡಿ 4 ಬಾರಿ ಬೆಳಗಾವಿ ಜಿಲ್ಲೆ ಕಿಣಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2024ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದು ಗ್ರಾಮದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ
ಅಬ್ದುಲ್ ಹಾಕಿಮ್ ರವರು ಅಧ್ಯಕ್ಷರು ಕಳ್ಳೇರಿ ಗ್ರಾಮ ಪಂಚಾಯಿತಿ ಬಂದಿದ್ದೀರಾ ಸರ್? ದಯವಿಟ್ಟು ಬಂದಿದ್ರೆ ಬೇಗ ಬೇಗ ಬನ್ನಿ ವೇದಿಕೆ ಮುಂಭಾಗಕ್ಕೆ.